ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ರಮೇಶ್ ಜಾರಕಿಹೊಳಿ ಅವರು ಹೆಚ್ಚು ಕಡಿಮೆ ನಿನ್ನೆ ಇದೇ ಸಂದರ್ಭ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ನಂತರದಲ್ಲಿ 5:30 ನಂತರದಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಿಡಿ ಇದೆ ಅನ್ನುವಂತ ಸಂಗತಿ ಗೊತ್ತಾಗುತ್ತೆ. ಅದು ಕೂಡ ರಾಸಲೀಲೆಗೆ ಸಂಬಂಧಪಟ್ಟಂತ ಸಿಡಿ. ಅದು ಕೂಡ ಕಂಪ್ಲೇಂಟ್ ದಾಖಲಾಗ್ತಾ ಇದೆ ಆ ಸಿಡಿ ವಿಚಾರವಾಗಿ. ಅಂದ್ರೆ ಹೆಚ್ಚು ಕಡಿಮೆ 20-22 ಗಂಟೆ ಈ ಟೈಮ್ನಲ್ಲಿ ಏನೇನಾಗ್ತಾ ಹೋಯ್ತು. ರಮೇಶ್ ಜಾರಕಿಹೊಳಿ ಅವರ ತಲೆದಂಡಕ್ಕೆ ದೆಹಲಿಯಿಂದನೇ ಸಂದೇಶ ಬಂತ. ರಾಜೀನಾಮೆ ಬಳಿಕ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಹಾಗಾದ್ರೆ ಈಗೆಲ್ಲಿದ್ದಾರೆ? ಸಿಎಂ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಬಾಂಬ್ ಅನ್ನ ಏನಾದ್ರು ಸಿಡಿಸಿದ್ರ? ಇವತ್ತು ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಂತರದ ಹಂತ ನಾವು ನೋಡ್ತಾ ಹೋಗೋಣ. ರಾಜೀನಾಮೆ ಮತ್ತೊಂದ್ ಕಡೆ ಅಂಗೀಕಾರ ಆಗ್ತಾ ಇದ್ದ ಹಾಗೆ ಬೆಂಬಲಿಗರು ರೊಚ್ಚಿಗೆದ್ದು ಬಿಡ್ತಾರೆ. ಏನ್ ಮಾಡ್ತಾ ಇದ್ದಾರೆ ಬೆಂಬಲಿಗರು ಸದ್ಯ ಈಗ? ಈ ಸಂಗತಿಗಳನ್ನ ನಾವು ನೋಡ್ತಾ ಹೋಗೋಣ. ನಾನು ಮೊದಲೇ ಹೇಳಿದಾಗೆ ನಿನ್ನೆ ಹೆಚ್ಚು ಕಡಿಮೆ 5:30 ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಸಂಬಂಧಪಟ್ಟ ಹಾಗಿನ ಒಂದು ಸಿಡಿ ಇದೆ ಅನ್ನುವಂತ ಸಂಗತಿ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. ಬಟ್ ರಾತ್ರಿ ಸಂದರ್ಭದಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಅವರು TV9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವಂತ ಮಾತೇ ಇಲ್ಲ ಅನ್ನುವಂಥದ್ದನ್ನ ಕಡ್ಡಿ ತುಂಡಾಗುವಂತ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಬಟ್ ಇವತ್ತು 1 ಗಂಟೆ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಹಾಗಾದ್ರೆ ಈ ಸಿಡಿ ಪ್ರಹಸನ ನಿನ್ನೆ ಸಂಜೆ 5:30ರಿಂದ ಈ ದಿನದ 5 ಗಂಟೆ ತನಕ ಏನೆಲ್ಲ ಬೆಳವಣಿಗೆಗೆ ಕಾರಣ ಆಯ್ತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನ ಬನ್ನಿ ನಾವು ನೋಡ್ಕೊಂಬೋಣ. ರಮೇಶ್ ಜಾರಕಿಹೊಳಿ ಕಾಮಕಾಂಡ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಕಿವಿಯಲ್ಲಿ ಕೇಳೋಕ್ಕಾಗಲ್ಲ, ಮಾತಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ. ಸಚಿವನ ಕೀಳುಮಟ್ಟದ ನಡೆಗೆ, ಅಸಹ್ಯದ ವರ್ತನೆಗೆ ರಾಜ್ಯದ ಜನರು ಕ್ಯಾಕರ್ ಸುಗೀತಿದ್ದಾರೆ. ಜನಪ್ರತಿನಿಧಿಯಾಗಿ ಮುಂದುವರಿಯೋಕೆ ನಾಲಾಯಕ್ ಅಂತ ಕಿಡಿಕಾರಿದ್ರು. ಸಚಿವನ ಬೆತ್ತಲೆ ಜಗತ್ತು ಬಟಾಬಯಲಾಗ್ತಿದ್ದಂತೆ ವಿಪಕ್ಷಗಳು ಕೂಡ ಸಿಡಿದೆದ್ದಿದ್ವು. ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಇದರ ಬೆನ್ನಲ್ಲೇ ಅಲರ್ಟ್ ಆದ ರಮೇಶ್ ಕೊನೆಗೂ ಒತ್ತಡಕ್ಕೆ ಮಣಿದೇ ಬಿಟ್ರು. ಅಷ್ಟಕ್ಕೂ ಸೆಕ್ಸ್ ಕೇಸ್ ಬಗ್ಗೆ ನಿನ್ನೆಯಿಂದ ಏನೆಲ್ಲ ನಡೀತು ಬನ್ನಿ ನೋಡೋಣ. ನೆನೆ ರಾಜ್ಯದ ಜನರ ಮುಂದೆ ಬೆತ್ತಲಾದ ಮಿನಿಸ್ಟರ್. ಯುವತಿ ಜೊತೆ ರಮೇಶ್ ರಾಸಲೀಲೆ ಬಟಾಬಯಲು. ಅಂದಹಾಗೆ ನಿನ್ನೆ ಸಂಜೆ ರಮೇಶ್ ಜಾರಕಿಹೊಳಿ ವಿರುದ್ಧ ಸೆಕ್ಸ್ ಬಾಂಬ್ ಬ್ಲಾಸ್ಟ್ ಆಯಿತು. ನಾಗರಿಕ ಹಕ್ಕು ಹೋರಾಟ ಸಮಿತಿ ಅಧ್ಯಕ್ಷ ದಿನೇಶ್ ಕಲ್ಲಳ್ಳಿ ರಮೇಶ್ ಪಲ್ಲಂಗದಾಟದ ಹಸಿಬಿಸಿ ವಿಡಿಯೋ ರಿಲೀಸ್ ಮಾಡಿದ್ರು. ಪ್ರಾಜೆಕ್ಟ್ ಸಲುವಾಗಿ ಸಚಿವರ ಬಳಿ ಹೋದ ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ದಿನೇಶ್ ಆರೋಪ ಮಾಡಿದ್ರು. ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ರು. ಇದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿತ್ತು. ಕೇಸರಿ ಪಡೆಯನ್ನ ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿತ್ತು. ತಪ್ಪು ಮಾಡಿಲ್ಲವೆಂದು ಪಟ್ಟು ಹಿಡಿದಿದ್ದ ರಮೇಶ್. ಇನ್ನು ತಮ್ಮ ಕಾಮಪುರಾಣ ಬಯಲಾಗ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಕೊನೆಗೂ ರಾತ್ರಿ ಪ್ರತ್ಯಕ್ಷರಾದ್ರು. ನಾನೇನ್ ತಪ್ಪೇ ಮಾಡಿಲ್ಲ, ವಿಡಿಯೋದಲ್ಲಿರೋದು ನಾನಲ್ಲ, ಆರೋಪ ಸಾಬೀತಾಗಲಿ ಅಂದ್ರು. ಪಾಪ ಯಾ ಹೆಣ್ಮಗಳು ಏನು ನನಗೆ ಗೊತ್ತೇ ಇಲ್ಲ, ನನಗೇನು ಗೊತ್ತಿಲ್ಲ, ಅದನ್ನು ತನಿಖೆ ಆದಾಗ ಗೊತ್ತಾಗುತ್ತೆ. ಈಗ ಇವತ್ತು ಗೊತ್ತಾದ ಇದ ತಕ್ಷಣ ನಾನು ಉತ್ತರ ಹೇಳೋದು, ನಾನೇ ಶಾಕ್ನಲ್ಲಿದ್ದೀನಿ. ಇದರಲ್ಲಿ ನಾನೇ ಶಾಕ್ನಲ್ಲಿದೆ. ಯಾಕಂದರೆ ರಾಜಕಾರಣದಲ್ಲಿ ನಾವು ನೇರ ಹೋರಾಟ ಮಾಡಿದರು, ಇಂಥ ಷಡ್ಯಂತ್ರ ಮಾಡಿ ಗೊತ್ತಿಲ್ಲ ನಮಗೆ. ಅಲ್ಲ, ಈಗ ರಾಜೀನಾಮೆ ಕೊಡಬೇಕು ನೀವು ಎನ್ನುವಂಥ ಮಾತುಗಳನ್ನ ಕೂಡ ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಹಂಗೆ ರಾಜೀನಾಮೆ ಕೊಡೋಕೆ ನಾಯಕ ವಿಚಾರ ಮಾಡಲಿಲ್ಲ, ನಮ್ಮ ತಪ್ಪು ಮಾಡಿಲ್ಲ, ತನಿಖೆ ಆಗಲಿ. ಕೇಳಿಸ್ಕೊಂಡ್ರಲ್ಲ, ಹಿಂಗೆ ರಾತ್ರಿಯಿಂದ ಪಟ್ಟು ಹಿಡಿದಿದ್ದ ರಮೇಶ್ ಜಾರಕಿಹೊಳಿ ಬೆಳಿಗ್ಗೆ ನಾನವನಲ್ಲ ಅಂತಿದ್ರು. ಆದರೆ ವಿಪಕ್ಷಗಳು ಮಾತ್ರ ರಮೇಶ್ ಮಾತನ್ನ ಕೇಳೋಕೆ ರೆಡಿನೇ ಇರಲಿಲ್ಲ. ಮಂತ್ರಿಗಿರಿಯಿಂದ ಮೊದಲು ಕೆಳಗಿಳಿಬೇಕು ಅಂತ ಪಟ್ಟು ಹಿಡಿದಿದ್ವು. ಅದರಲ್ಲೂ ಗೋಕಾಕ್ನಲ್ಲಿ ಜೆಡಿಎಸ್ ಮುಖಂಡ ಅಶೋಕ್ ಪೂಜಾರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಚಿವರ ಪಲ್ಲಂಗದಾಟಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಆಕ್ರೋಶ ವ್ಯಕ್ತವಾಗಿತ್ತು. ಕೊನೆಗೂ ವಿಧಿ ಇಲ್ಲದೆ ರಮೇಶ್ ಜಾರಕಿಹೊಳಿ ಒತ್ತಡಕ್ಕೆ ಮಣಿದೇ ಬಿಟ್ರು. ಸೆಕ್ಸ್ ಸಿಡಿ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ತಲೆದಂಡ. ಷರತ್ತು ವಿಧಿಸಿ ರಾಜೀನಾಮೆ ನೀಡಿದ ರಮೇಶ್ ಜಾರಕಿಹೊಳಿ.
ಇನ್ನು ಸಿಡಿ ಬಾಂಬ್ ಸ್ಫೋಟಕ್ಕೆ ಪತ್ರಗೊಟ್ಟಿದ್ದ ರಮೇಶ್ ಜಾರಕಿಹೊಳಿ ಕೊನೆಗೂ ರಾಜೀನಾಮೆ ಕೊಟ್ಟೇ ಬಿಟ್ರು. ಪಕ್ಷಕ್ಕಾಗೋ ಮುಜುಗರ ತಪ್ಪಿಸಬೇಕು ಅಂತ ರಾಜೀನಾಮೆ ಸಲ್ಲಿಸ್ತಿದ್ದೀನಿ ಅಂತ ಸಿಎಂಗೆ ರಾಜೀನಾಮೆ ಪತ್ರ ರವಾನಿಸಿದ್ರು. ಆದರೆ ರಾಜೀನಾಮೆ ಪತ್ರದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡ್ತಿದ್ದೀನಿ, ಆರೋಪ ಮುಕ್ತರಾದ ಬಳಿಕ ಮತ್ತೆ ಸಚಿವ ಸ್ಥಾನ ಕೊಡಿ ಅಂತ ಷರತ್ತು ವಿಧಿಸಿದ್ದಾರೆ. ರಮೇಶ್ ರಾಜೀನಾಮೆ ಬಳಿಕ ಬೆಂಬಲಿಗರ ಹೈಡ್ರಾಮಾ. ಗೋಕಾಕ್ನಲ್ಲಿ ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ. ಇತ ರಾಜೀನಾಮೆ ನೀಡುತ್ತಿದ್ದಂತೆ ಗೋಕಾಕ್ನಲ್ಲಿ ರಮೇಶ್ ಬೆಂಬಲಿಗರು ಹೈಡ್ರಾಮಾ ನಡೆಸಿದ್ರು. ರಮೇಶ್ ರಾಜೀನಾಮೆ ಖಂಡಿಸಿ ಅಂಗಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಬೆಂಬಲಿಗನೋರ್ವ ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ಸದ್ಯ ರಮೇಶ್ ಷರತ್ತು ವಿಧಿಸಿ ಮಂತ್ರಿಗಿರಿ ತ್ಯಜಿಸಿದ್ದಾರೆ. ಆರೋಪ ಮುಕ್ತ ಆಗ್ತಿದ್ದಂತೆ ಸಚಿವ ಸ್ಥಾನ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಆದ್ರೆ ಅವರು ಆರೋಪ ಮುಕ್ತರಾಗ್ತಾರ, ಮಂತ್ರಿ ಪಟ್ಟ ಮತ್ತೆ ಸಿಗುತ್ತಾ ಅನ್ನೋದೇ ಕುತೂಹಲದ ಸಂಗತಿ. ಬ್ಯೂರೋ ರಿಪೋರ್ಟ್, TV9. ಒಂದು ವಿಚಾರ ಅಂತೂ ಇಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬಹುದು. ಹೌದು, ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರಬಹುದು, ಬಟ್ ಕೆಲ ಕಂಡೀಷನ್ಸ್ ಅನ್ನ ಹಾಕಿದ್ದಾರೆ. ನಿನ್ನೆ ಸಿಡಿ ಬಾಂಬ್ ಸ್ಫೋಟ ಆಗುತ್ತೆ, ಇವತ್ತು ರಮೇಶ್ ಜಾರಕಿಹೊಳಿ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ನಿನ್ನೆ ಸಂಜೆ 5 ಗಂಟೆಗೆ ಸ್ಫೋಟಗೊಂಡಿದ್ದಂತ ಸಾಹುಕಾರ್ ಸೆಕ್ಸ್ ಸಿಡಿ ಇದು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಮೇಶ್ ಜಾರಕಿಹೊಳಿ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಅಂದ್ರೆ ಸಿಡಿ ಸ್ಫೋಟಗೊಂಡಂತ ಹೆಚ್ಚು ಕಡಿಮೆ 20 ಗಂಟೆ ಒಳಗಾಗಿನೇ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತಾರೆ. 20 ಗಂಟೆಯ ಸಂದರ್ಭ ಅಷ್ಟೇ. ರಾಜ್ಯಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿತ್ತು ಈ ರಾಸಲೀಲೆಯ ಸಿಡಿ. ಆಮೇಲೆ ನಿನ್ನೆ ಅವರು ಈ ಸಿಡಿ ಪ್ರಕಟ ಆಗುವಂತ ಸಂದರ್ಭದಲ್ಲೆಲ್ಲ, ಅಂದ್ರೆ ಈ ಸುದ್ದಿ ಪ್ರಕಟ ಆಗುವಂತ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಅವರು ಮೈಸೂರಲ್ಲಿ ಇರ್ತಾರೆ. ಬಹುಶಃ ಇಷ್ಟು ಬೇಗನೆ ಇಂಥದೊಂದು ಸಂಗತಿ ರಾಜ್ಯದ ಜನರಿಗೆ ಗೊತ್ತಾಗುವಂತ ರೀತಿಯಾಗಿ ದೊಡ್ಡ ಹಲ್ಚಲ್ ಎಬ್ಸುತ್ತೆ ಅನ್ನುವಂಥದ್ದನ್ನ ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಕೂಡ ಯೋಚನೆ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂತಾದ್ರೆ ಬಿಜೆಪಿಗೆ ಸಂಬಂಧಪಟ್ಟ ಹಾಗಿನ ಒಂದು ಕುಟುಂಬದ ಮದುವೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುವಂತ ನಿಟ್ಟಿನಲ್ಲಿ ಮೈಸೂರಿಗೆ ಹೋಗಿರ್ತಾರೆ. ಅವರೇ ಹೇಳಿದಾಗೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆಯುವಂತ ನಿಟ್ಟಿನಲ್ಲಿ ಅವ್ರು ಹೋಗಿರ್ತಾರೆ. ಅಲ್ಲೇ ಅವರಿಗೆ ವಿಚಾರ ಗೊತ್ತಾಗುತ್ತೆ. ಬಟ್ ಅದಾದ ನಂತರದಲ್ಲಿ ಅವರು ಅಜ್ಞಾತ ಸ್ಥಳಕ್ಕೆ ಹೋಗ್ತಾರೆ. ಆ ನಂತರದಲ್ಲಿ ಎಲ್ಲಾ ರೀತಿಯಂತ ಪ್ರಯತ್ನವನ್ನು ಬಹುಶಃ ಅವ್ರು ಮಾಡಿರಬಹುದು, ಈ ರಾಜೀನಾಮೆಯನ್ನ ಕೊಡದೇ ಇರುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ. ಹೈಕಮಾಂಡ್ ನಿಂದ ಹಿಡಿದು ರಾಜ್ಯ ನಾಯಕರ ತನಕನೂ ಕೂಡ ಬಹಳಷ್ಟು ಮಂದಿಯನ್ನ ಅವರು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಸಾಧ್ಯ ಆಗೋದಿಲ್ಲ. ಯಾಕಂತಾದ್ರೆ ಆ ಮಟ್ಟಿಗೆ ತೀವ್ರ ಒತ್ತಡ ಸರ್ಕಾರದ ಮೇಲೆ ಹೆಚ್ಚಾಗ್ತಾ ಇರುತ್ತೆ. ಒತ್ತಡಕ್ಕೆ ಮಣಿದು ಮಂತ್ರಿ ಸ್ಥಾನವನ್ನ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ತ್ಯಜಿಸ್ಬಿಟ್ರ. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಮುಖ್ಯಮಂತ್ರಿಗಳು ಸೂಚಿಸಿದ್ರ. ಕಾಮಪುರಾಣ ಬಯಲಾಗ್ತಾ ಇದ್ದ ಹಾಗೆ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ? ಅಫ್ಕೋರ್ಸ್ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಬಹಿರಂಗವಾಗಿ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ, ಬಟ್ ಸರಣಿ ಸಭೆಗಳನ್ನ ನಡೆಸ್ತಾರೆ. ಆ ಟೈಮ್ನಲ್ಲಿ ಮುಖ್ಯಮಂತ್ರಿಗಳು ಏನಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು? ರಮೇಶ್ ಜಾರಕಿಹೊಳಿ ಷರತ್ತುಬದ್ಧ ರಾಜೀನಾಮೆಯನ್ನ ಹಾಗಾದ್ರೆ ನೀಡಿದ್ಯಾಕೆ? ಷರತ್ತುಬದ್ಧ ರಾಜೀನಾಮೆ ಅಂತ ಅಂದ್ರೆ ಇಲ್ಲಿ ಕೆಲ ಕಂಡೀಷನ್ಸ್ ಅನ್ನ ಅವ್ರು ಹಾಕ್ತಾರೆ. ಹೌದಪ್ಪ, ನಾನು ಈಗ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ಬಟ್ ಈ ರಾಜೀನಾಮೆ ಶಾಶ್ವತ ಅಲ್ಲ. ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿಯುತ್ತವೆ. ಹೀಗಾಗಿ ಅವರು ಒತ್ತಡಕ್ಕೆ ಸಿಕ್ಕಾಕೊಳ್ತಾರೆ. ಸರ್ಕಾರವನ್ನು ಕೂಡ ಒತ್ತಡಕ್ಕೆ ಸಿಕ್ಕಾಕಿಸುವಂತ ಪ್ರಯತ್ನವನ್ನ ವಿಪಕ್ಷಗಳು ಮಾಡುತ್ತವೆ. ಮೇಟಿ ಪ್ರಕರಣದಲ್ಲಿ ಹಿಂದೆ HY ಮೇಟಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗ ನೀವು ರಾಜೀನಾಮೆ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ರಿ. ಇನ್ಫ್ಯಾಕ್ಟ್ ಅವರು ಕೂಡ ಅವಾಗ ಸಿಟ್ಟಿಂಗ್ ಮಿನಿಸ್ಟ್ರು. ಈಗ ರಮೇಶ್ ಕೇಸ್ನಲ್ಲೂ ಕೂಡ ಅದೇ ಅಸ್ತ್ರವನ್ನ ವಿಪಕ್ಷಗಳು ಪ್ರಯೋಗಿಸುತ್ತವೆ. ಆವಾಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇತ್ತು, ಇವತ್ತು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದೆ. ಬಟ್ ಅವತ್ತು ತನ್ನ ವಿರುದ್ಧ ಹೂಡಲಾಗಿದ್ದಂತ ಅಸ್ತ್ರವನ್ನೇ ಇವತ್ತು ಕಾಂಗ್ರೆಸ್ ಪ್ರಯೋಗಿಸುತ್ತೆ. ಮತ್ತೊಂದು ಕಡೆ ಗೋಕಾಕ್ನಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಸೋತಂತಹ ಅಶೋಕ್ ಪೂಜಾರಿ ಅವರು ಕೂಡ ಪ್ರತಿಭಟನೆಗೆ ಇಳಿತಾರೆ. ನಾಳೆಯಿಂದ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ಬೇರೆ ಆರಂಭ ಆಗ್ತಾ ಇದೆ. 8ನೇ ತಾರೀಕು ಬಜೆಟ್ ಇದೆ. ನಾಳೆಯಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಬಹುಶಃ ನಾಳೆ ಬಜೆಟ್ನಲ್ಲಿ, ಅದೇ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಇದೇ ಮಾತೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು.
ಅಕಸ್ಮಾತ್ ಏನಾದರೂ ರಾಜೀನಾಮೆಯನ್ನ ಪಡೆಯದೆ ಹೋದ್ರೆ ಪಕ್ಷದ ಮಾನ ಹರಾಜಾಗ್ತಿತ್ತು ಅನ್ನುವಂಥದ್ದು ಸ್ಪಷ್ಟವಾಗಿದೆ ಬಿಜೆಪಿಗೆ. ಈ ಮುಜುಗರವನ್ನ ತಪ್ಪಿಸೋದು ಪಕ್ಷಕ್ಕೆ ಅನಿವಾರ್ಯವಾಗಿದ್ದಂತಹ ಹಿನ್ನೆಲೆಯಲ್ಲಿ ರಮೇಶ್ಗೆ ರಾಜೀನಾಮೆ ಕೊಡುವಂತೆ ಮುಖ್ಯಮಂತ್ರಿಗಳು ಸೂಚಿಸಿರ್ತಾರೆ ಅನ್ನುವಂಥದ್ದು ಗೊತ್ತಾಯಿತು. ರಾಜೀನಾಮೆಯನ್ನ ಕೊಡಲೇಬೇಕಾದಂತ ಅನಿವಾರ್ಯತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ತಗಲಾಕೊಡ್ತಾರೆ. ಮುಂಬರುವ ದಿನಗಳಲ್ಲಿ 5 ರಾಜ್ಯಗಳ ಚುನಾವಣೆ ಬೇರೆ ಇದೆ. ಪಕ್ಷಕ್ಕೆ ಆಗುವಂತ ಮುಜುಗರವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಡಬೇಕಾದಂತ ಅನಿವಾರ್ಯತೆ ಬರುತ್ತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿರುವಂತಹ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವಂತದನ್ನ ನಾವು ಗಮನಿಸಬಹುದು. ವಿಚಾರ ಅಂತಂದ್ರೆ 5 ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಅಫ್ಕೋರ್ಸ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ 3 ವಿಧಾನಸಭಾ ಕ್ಷೇತ್ರ, 1 ಲೋಕಸಭಾ ಕ್ಷೇತ್ರದ ಚುನಾವಣೆ ಬಿಟ್ರೆ ಉಳಿದಂತ 5 ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹುಶಃ ಇದು ಪ್ರಸ್ತಾಪ ಆಗೋದಿತ್ತು. ಅಲ್ಲಿ ಇರುವಂತ ಈ ಬಿಜೆಪಿ ವಿರೋಧ ಪಕ್ಷಗಳು ಇದೇ ವಿಚಾರವನ್ನ ರಾಜ್ಯದ ಜನರ ಮುಂದಿಟ್ಟು ಆಯಾ ರಾಜ್ಯಗಳಲ್ಲಿ ಬಿಜೆಪಿಗೆ ಮುಖಭಂಗ ಮಾಡಬಹುದಾದಂತ ಸನ್ನಿವೇಶ ಸಹಜವಾಗಿ ನಿರ್ಮಾಣ ಆಗ್ತಾ ಇತ್ತು. ಈ ಕಾರಣಕ್ಕಾಗಿನೇ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆಯನ್ನ ಕೊಟ್ಟು ಪಕ್ಷಕ್ಕೆ ಆಗಬಹುದಾಗಿದ್ದಂತ ಮುಜುಗರದಿಂದ ಪಾರ್ ಮಾಡುವಂತ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೆಜ್ಜೆಯನ್ನಿಡ್ತಾರೆ ಅನ್ನೋದಕ್ಕಿಂತ ಅಂತ ಒಂದು ಹೆಜ್ಜೆಯನ್ನ ಬಲವಂತವಾಗಿ ಅವ್ರ ಮುಖೇನವಾಗಿ ಇಡಿಸಲಾಗುತ್ತೆ. ಈ ಕಾರಣಕ್ಕಾಗಿನೇ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಪರ್ಟಿಕ್ಯುಲರ್ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿಯಾಗಿದೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಬಹಳ ಸರಣಿ ಸಭೆಯನ್ನ ನಡೆಸಿರ್ತಾರೆ. ನೇರವಾಗಿ ಅವರು ರಮೇಶ್ ಜಾರಕಿಹೊಳಿ ಅವರ ಮುಖೇನವಾಗಿ ರಾಜೀನಾಮೆ ಕೊಡಿಸೋದಕ್ಕಿಂತ ಮುನ್ನ ಹಲವಾರು ಸುತ್ತಿನ ಮಾತುಕತೆಯನ್ನ ಬೇರೆ ನಾಯಕರ ಜೊತೆಗೆ ಅವರು ಆಡಿರ್ತಾರೆ. ಒಂದೇ ವರ್ಷಕ್ಕೆ ಶಸ್ತ್ರತ್ಯಾಗ ಮಾಡುವ ಹಾಗಾಯ್ತು ರಮೇಶ್ ಜಾರಕಿಹೊಳಿ ಅವರು. ಯಾಕಂದ್ರೆ ಹೆಚ್ಚು ಕಡಿಮೆ ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗಿ ಈಗ 1 ವರ್ಷ ಕಳೆದಿತ್ತಷ್ಟೇ. ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿ ಒಂದೇ ವರ್ಷ ಅವರು ಅಧಿಕಾರವನ್ನ ಸಚಿವನಾಗಿ ಅನುಭವಿಸಕ್ಕಾಗಿದ್ದು 1 ವರ್ಷ 26 ದಿನ. ನಿಮ್ಗೆ ನೆನಪಿರ್ಲಿ, ಕಳೆದ ವರ್ಷದ ಫೆಬ್ರವರಿ 5-6ನೇ ತಾರೀಕು ಈ ಸಂದರ್ಭದಲ್ಲಿ ಅವರು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿ ಅದಾದ ನಂತರ ಅಲ್ಲಿ ಖಾತೆಯನ್ನ ಪಡೆದುಕೊಳ್ಳೋದು. ಅಲ್ಲಿಗೆ 1 ವರ್ಷ ಆಗಿತ್ತು, 1 ವರ್ಷ 26 ದಿನ. ಸಹಜವಾಗಿ ಅವತ್ತು ಸಂಭ್ರಮಿಸಿದ್ದಂತ ಅವರ ಬೆಂಬಲಿಗರು ಇವತ್ತು ಒಂದು ರೀತಿ ಗೂಂಡಾವರ್ತನೆಯನ್ನ ಮಾಡಿದ್ರು. ಗೋಕಾಕ್ನಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರ್ತಾ ಇದ್ದಾರೆ ಬೆಂಬಲಿಗರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲ ಬಸ್ಗಳ ಹಿಂಬದಿಯ ಗಾಜುಗಳು ಪುಡಿ ಪುಡಿಯಾಗಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಕಲ್ಲು ತೂರಿ ಪರಾರಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರು. ಇದು ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರ ಗೂಂಡಾವರ್ತನೆ. ಆಮೇಲೆ ಅವ್ರೇನೋ ದೊಡ್ಡ ತ್ಯಾಗ ಮಾಡಿ ಈ ಸಂದರ್ಭದಲ್ಲಿ ಸಚಿವ ಸ್ಥಾನ ಕಳ್ಕೊಂಡಿರುವಂತದ್ದಲ್ಲ. ಅವ್ರ ಬೆಂಬಲಿಗರು ಅಷ್ಟೆಲ್ಲ ಸಿಟ್ಟಾಗುವಂಥದ್ದು, ಭಾವೋದ್ಯೋಗಕ್ಕೆ ಒಳಗಾಗುವಂತ ಅವಶ್ಯಕತೆ ಇರಲಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಇವತ್ತು ಸಚಿವ ಸ್ಥಾನ ಕಳ್ಕೊಳ್ಳೋದಕ್ಕೆ ಕಾರಣ ಅಂತಂದ್ರೆ ಅವರ ಕೆಲ ಸ್ವಯಂಕೃತ ತಪ್ಪಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕು. ಅಥವಾ ತಪ್ಪಾಗಿಲ್ಲ ಅಂತಾನೆ ಮುಂದಿನ ಹಂತದಲ್ಲಿ ವಿಚಾರಣೆ ಮುಖೇನವಾಗಿ, ತನಿಖೆ ಮುಖೇನವಾಗಿ ಅದನ್ನು ಸಾಬೀತುಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಆದ್ರೆ ಈ ಗ್ಯಾಪ್ ನಲ್ಲೇ ಅವರ ಬೆಂಬಲಿಗರು ಗೂಂಡಾವರ್ತನೆಯನ್ನ ತೋರಿಸಿ ಇರೋ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಈಗ ಒಂದ್ ರೀತಿ ಯಥಾ ರಾಜ ತಥಾ ಪ್ರಜಾ ಅನ್ನುವಂತಹ ರೀತಿಯಾಗಿ ಆಗ್ತಾ ಇದೆಯಾ ಗೋಕಾಕ್ನ ಸನ್ನಿವೇಶಗಳು. ಕೇಳ್ಪಡ್ತಾ ಇದೀವಿ, ರಮೇಶ್ ಜಾರಕಿಹೊಳಿ ಅವರು ಕೆಲವರ ಬೆಂಬಲಿಗರಿಗೆ ಕರೆ ಮಾಡಿ ಮಾರ್ಕೆಟ್ ಅನ್ನೆಲ್ಲ ಬಂದ್ ಮಾಡಿಸ್ಬೇಡಿ, ಗಲಾಟೆ ಮಾಡಬೇಡಿ ಅಂತ ಸೂಚನೆ ಕೊಡ್ತಾ ಇದ್ದಾರಂತೆ. ಬಟ್ ಏನ್ ಸೂಚನೆ ಕೊಟ್ಟಿದಾರೋ ಏನೋ, ಅವರ ಬೆಂಬಲಿಗರ ಉದ್ದಟತನದ ವರ್ತನೆಗಳು, ಗೂಂಡಾಗಿರಿಯ ವರ್ತನೆಗಳು, ನಾಚಿಕೆಗೇಡಿನ ವರ್ತನೆಗಳು ಮುಂದುವರಿತಾನೆ ಇದೆ. ಕ್ಷೀರಾಭಿಷೇಕ ಮಾಡಿದ್ದು ಆಯ್ತು, ಯಾರೇನ್ ಪ್ರಶ್ನೆ ಮಾಡಕ್ ಬಂದಿಲ್ಲ ಬಿಡಿ, ಅವ್ರ ನಾಯಕರು ಅವ್ರ ಅಭಿಮಾನಿಗಳು ಅವ್ರು ಏನೋ ಮಾಡ್ಕೊಳ್ತಾರೆ ಅಂತ. ಮಾರ್ಕೆಟ್ ಅನ್ನು ಕ್ಲೋಸ್ ಮಾಡಿಸಿದ್ರು. ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡೋಕೆ ಒಪ್ತಾ ಇದ್ದಂತ ಸಂದರ್ಭದಲ್ಲಿ ಕಲ್ಲಿಡ್ಕೊಂಡು ಬಂದ್ರು. ಈಗ ಅಲ್ಲೆಲ್ಲ ಅವಾಂತರ ಮಾಡಿದ್ದಾಯ್ತು. ಈಗ ಈ ತೆರನಾಗಿ ಸಾರಿಗೆ ಸಂಸ್ಥೆಗೆ ಸೇರಿದಂತ, ಅಂದ್ರೆ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿದಂತ KSRTC ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಸುಖಾಸುಮ್ನೆ ಈ ರೀತಿಯಾದಂತಹ ವಿಚಾರಗಳನ್ನು ಇಟ್ಕೊಂಡು ನಷ್ಟ ಮಾಡ್ತಾ ಇದ್ದಾರೆ, ಹಾನಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಂಥ ಅಂಧಾಭಿಮಾನಿಗಳಿಗೆ ಏನ್ ಹೇಳಬೇಕು. ಆಮೇಲೆ ಇದು ನಮ್ಮ ರಾಜ್ಯದಲ್ಲಿ ಅಂದ್ರೆ ಈ ತರನಾದಂಥ ಘಟನೆಗಳಾದಂಥ ನಂತರದಲ್ಲೂ ಕೂಡ ಅವರನ್ನ ಅನುಯಾಯಿಗಳು ಅಂತ ಏನು ಹೇಳ್ತಾರಲ್ಲ, ಅವರು ಎಂತೆಂಥ ವರ್ತನೆಗಳನ್ನು ತೋರಿಸ್ತಾರೆ, ಹೇಗೆ ಸಮರ್ಥಿಸ್ಕೊಳ್ತಾರೆ, ಆ ಸಮರ್ಥಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ
ಈ ರೀತಿಯಂತ ಗೂಂಡಾವರ್ತನೆಯನ್ನ ತೋರಿಸುವಂತಹ ಒಂದು ಸಂಸ್ಕೃತಿ ಇನ್ನೂ ಕೂಡ ಇದೆ ಅನ್ನುವಂಥದ್ದಕ್ಕೆ ಇದು ಬಹಳ ಸ್ಪಷ್ಟವಾದಂಥ ನಿದರ್ಶನ ಆಗಿದೆ. ಸಹದೇವ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಹದೇವ್, ಮಧ್ಯಾಹ್ನದ ಸಂದರ್ಭದಲ್ಲಿ ನೀವು ತೋರಿಸ್ತಾ ಇದ್ರಿ ಮಾರ್ಕೆಟ್ನೆಲ್ಲ ಕ್ಲೋಸ್ ಮಾಡೋಕೆ ಹೋಗ್ತಾ ಇರುವಂತಹ ರೀತಿಯಾದಂತಹ ನಾಚಿಕೆಗೇಡಿನ ಕೆಲಸಗಳು, ಈಗ ಅದರ ಮುಂದುವರೆದ ಭಾಗ ನಾವು ಬಸ್ಗಳಿಗೆ ಕಲ್ಲೊಡೆಯೋಷ್ಟ್ರ ಮಟ್ಟಿಗೆ ಮುಂದುವರೆದ್ಕೊಂಡು ಹೋಗಿದೆ. ಸಹದೇವ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಸಹದೇವ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ನಾವು ಪ್ರತಿನಿಧಿ ಸಹದೇವ್ ಅವರನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ಇದನ್ನ ಹೀಗೆ ಬಿಟ್ರೆ ಇದು ತೀರಾ ಒಂದು ಕೆಟ್ಟ ಮೆಸೇಜ್ ಅನ್ನ ಕೊಡುತ್ತೆ, ಒಂದು ಕೆಟ್ಟ ಸಂದೇಶವನ್ನ ಕೊಡುತ್ತೆ. ಸಹದೇವ್ ನಮ್ಗೆ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಸಹದೇವ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಮಾಲ್ತೇಶ್. ಸಹದೇವ್, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸಹದೇವ್ ಇದಕ್ಕೆ ಸಂಬಂಧಪಟ್ಟಂಗೆ? ಬಹಳ ಗೂಂಡಾವರ್ತನೆ ತೋರಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಕೆಲ ಅಂಧಾಭಿಮಾನಿಗಳು. ಹೌದು ಮಾಲ್ತೇಶ್, ಈಗ ಸದ್ಯದ ಮಾಹಿತಿ ಪ್ರಕಾರ 8 ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅದು ಮುಖ್ಯವಾಗಿ ಅಥಣಿ ಆಗಿರ್ಬೋದು ಮತ್ತು ಚಿಕ್ಕೋಡಿ ಡಿಪೋ ಆಗಿರ್ಬೋದು ಮತ್ತು ಈ ಒಂದು ಗೋಕಾಕ್ ಡಿಪೋಗೆ ಸೇರಿದಂತಹ 8 ಬಸ್ಗಳು ಈಗ ಸದ್ಯದಲ್ಲಿ ಗೋಕಾಕ್ ಏನು ಡಿಪೋದಲ್ಲಿ 2 ಬಸ್ಗಳು ಈಗಾಗಲೇ ತಂದು ನಿಲ್ಲಿಸಿರುವಂತದ್ದು. ಸದ್ಯ 2 ಬಸ್ಗಳ ಹಿಂಬದಿಯ ಗ್ಲಾಸ್ಗಳು ಪುಡಿ ಪುಡಿ ಆಗಿರುವಂತದ್ದು. ಅದರ ಜೊತೆಗೆ ಇನ್ನು ಉಳಿದಂತಹ 6 ಬಸ್ಗಳೇನಿದಾವೆ ಅವನು ಕೂಡ ಗೋಕಾಕ್ ನಗರದಲ್ಲಿರುವಂತಹ ಡಿಪೋಗೆ ತರ್ತಾ ಇರುವಂತದ್ದು. ಸದ್ಯ ಈ ಒಂದು ಮಧ್ಯಾಹ್ನದ ವೇಳೆಗೆ ಏನು ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇತ್ತು ರಮೇಶ್ ಜಾರಕಿಹೊಳಿ ಬೆಂಬಲಿಗರು, ಆ ಒಂದು ಪ್ರತಿಭಟನಾ ಸಂದರ್ಭದಲ್ಲೇ ಈ ಒಂದು ಬೆಂಬಲಿಗರು ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯ ಆ ಒಂದು ಬಸ್ಗಳ ಹಿಂಬದಿಯ ಗ್ಲಾಸ್ಗಳು ಎಲ್ಲವೂ ಕೂಡ ಪುಡಿ ಪುಡಿ ಆಗಿರುವಂತದ್ದು. ಈ ಕುರಿತು ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾರು ಈ ಒಂದು ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಪಡಿತಾ ಇರುವಂತದ್ದು ಮಾಲ್ತೇಶ್. ಸಹದೇವ್, ಇನ್ನೊಂದು ಸಂಗತಿ ಅಂದ್ರೆ ಈಗ ಬೆಳಗ್ಗೆ ಕ್ಷೀರಾಭಿಷೇಕ ಅವ್ರ ಪರವಾಗಿ ಘೋಷಣೆ ಕೂಗೋದು ಬಹುಶಃ ಆಗ್ಲೇ ಪೊಲೀಸರು ಕಂಟ್ರೋಲ್ ಮಾಡ್ಬೇಕಿತ್ತು. ಮಾರ್ಕೆಟ್ ಕ್ಲೋಸ್ ಮಾಡೋ ತನಕ ಮುಂದುವರಿತು, ಕಲ್ಲಿಡ್ಕೊಂಡು ಓಡಾಡ್ತಾ ಇದ್ರು. ಈಗ ಬಸ್ಗಳಿಗೆಲ್ಲ ಕಲ್ಲೊಡಿತಾ ಇದ್ದಾರೆ ಅಂತ ಅಂದ್ರೆ ಏನ್ ಮಾಡ್ತಿದ್ದಾರೆ ಪೊಲೀಸರು? ಇದನ್ನ ಕಂಟ್ರೋಲ್ ಮಾಡಕ್ ಅವ್ರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸಹದೇವ್? ಹೌದು ಮಾಲ್ತೇಶ್, ಏನು ಬೆಳಗ್ಗೆಯಿಂದಲೂ ಕೂಡ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಒಂದು ಹಂತದಲ್ಲಿ ಆಕ್ರೋಶದಲ್ಲಿದ್ದರು, ಕಲ್ಲು ಹಿಡ್ಕೊಂಡು ಮಾರ್ಕೆಟ್ ತುಂಬಾ ಎಲ್ಲ ಓಡಾಡಿದ್ರು. ಈ ಕುರಿತು ಕೂಡ ಏನು ಪೊಲೀಸರಿಗೂ ಎಲ್ಲಾ ರೀತಿಯಾದಂತಹ ಮಾಹಿತಿ ಇತ್ತು. ಅದರ ಜೊತೆಗೆ ಕೆಲವೊಂದಿಷ್ಟು ಏನು ಬೆಂಬಲಿಗರನ್ನ ನಿಯಂತ್ರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆ ಅಂದ್ರೆ ಸಿಬ್ಬಂದಿಗಳು ಭದ್ರತೆಗೆ ಹಾಕದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆ ಈ ಒಂದು ಮಾರ್ಕೆಟ್ ಅನ್ನ ಬಂದ್ ಮಾಡಿಸುವಂತಹ ಸಂದರ್ಭದಲ್ಲಿ ಇನ್ನೊಂದು ಗುಂಪು ಏನಿತ್ತು ಅದು ರಸ್ತೆಗಳಲ್ಲಿದ್ದಂತ ಅಂದ್ರೆ ಮುಖ್ಯ ರಸ್ತೆಯಲ್ಲಿ ಪಕ್ಕದಲ್ಲೇ ಇದ್ದಂತಹ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡಿಸ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಬಸ್ ನಿಲ್ದಾಣದಿಂದ ಹೊರ ಹೋಗ್ತಾ ಇರುವಂತಹ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಈ ಮೂಲಕ ಬಸ್ಗಳನ್ನು ಕೂಡ ತಡೆಯುವಂತಹ ಪ್ರಯತ್ನವನ್ನು ನಡೆಸಿದ್ದು. ಇದು ಏನಂತಂದ್ರೆ ಈ ಮಾರ್ಕೆಟ್ ಬಂದ್ ಆದ ಬಳಿಕ ಪೊಲೀಸರೆಲ್ಲರೂ ಕೂಡ ಆ ಕಡೆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರು. ಆದ್ರೆ ಈ ಒಂದು ರಸ್ತೆ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಇಲ್ಲೆಲ್ಲೂ ಕೂಡ ಪೊಲೀಸ್ ಭದ್ರತೆ ಇರದ ಕಾರಣ ಈ ಒಂದು ಘಟನೆ ನಡೆದಿರುವಂತದ್ದು. ಮುಖ್ಯವಾಗಿ ಪೊಲೀಸರು ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಬೇಕಾಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಮಾಲ್ತೆ. ಸಹದೇವ್, ಬಸ್ ನಲ್ಲಿ ಇದ್ದಂತವ್ರಿಗೆ ಏನಾದ್ರು ಸಮಸ್ಯೆ ಆಗಿರೋದು, ಗಾಯಗಳಾಗಿರೋದು ಅಥವಾ ಬಸ್ನ ಸಿಬ್ಬಂದಿಗೆ ಏನಾದ್ರು ಸಮಸ್ಯೆ ಆಗಿರೋದು, ಈ ತರದ್ ಏನಾದ್ರು ಗೊತ್ತಾಗಿದೆಯಾ ಸಹದೇವ್? ಈಗ ಸದ್ಯದ ಮಾಹಿತಿ ಪ್ರಕಾರ ಯಾರಿಗೂ ಕೂಡ ಬಸ್ ನಲ್ಲಿ ಇದ್ದಂತಹ ಪ್ರಯಾಣಿಕರಿಗೆ ಏನೂ ಆಗಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಇನ್ನುಳಿದಂತಹ 6 ಬಸ್ಗಳೇನಿದ್ದಾವೆ ಅದು ಆ ಬಸ್ಗಳ ಮೇಲೂ ಕೂಡ ಕಲ್ ತೂರಾಟ ನಡೆಸಿರುವಂತದ್ದು. ಅಲ್ಲಿದ್ದಂತಹ ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಕರೆ ಹಾಕ್ತಾ ಇರುವಂತದ್ದು. ಈ ಅಂದ್ರೆ ಅದರಲ್ಲಿ ಎಷ್ಟು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು ಮತ್ತು ಅವ್ರಿಗೇನಾದ್ರೂ ಕಲ್ಲಿಂದ ಏನಾದ್ರೂ ಏಟಾಗಿದೆ ಅನ್ನುವಂತ ಮಾಹಿತಿ ಕೂಡ ಪಡ್ಕೊಳ್ತಾ ಇರುವಂತದ್ದು. ಆದ್ರೆ ಈ ಕುರಿತು ಅಂದ್ರೆ ಏನಾದ್ರೂ ಯಾರಿಗಾದ್ರೂ ಗಾಯ ಆಗಿದೆ ಅಥವಾ ಏನಾದ್ರೂ ತೊಂದರೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ವರದಿ ಇಲ್ಲಿವರೆಗೂ ಆಗಿಲ್ಲ. ಸದ್ಯ ಇನ್ನುಳಿದಂತಹ ಬಸ್ಗಳೇನಿದಾವೆ ಅವು ಬಸ್ ನಿಲ್ದಾಣದ ಹೊರಗಡೆ ಭಾಗದಲ್ಲಿ ಇರುವಂತಹ ಕಾರಣಕ್ಕಾಗಿ ಅವುಗಳನ್ನು ಕೂಡ ತಂದು ಡಿಪೋಗೆ ನಿಲ್ಲಿಸುವಂತಹ ಕೆಲಸವನ್ನ ಸದ್ಯ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಈಗಾಗಲೇ ಈಗ ಮಾಡ್ಕೊಂಡಿರುವಂತದ್ದು. ಅದು ಕಲ್ ತೂರಾಟ ಆದ್ಮೇಲೆ ಎಚ್ಚೆತ್ತುಕೊಂಡಂತಹ ಪೊಲೀಸರು ಈಗ ಭದ್ರತೆಯನ್ನು ನೀಡೋಕೆ ಮುಂದಾಗಿರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸಹದೇವ್. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಎಂತೆಂಥ ಲಜ್ಜೆಗೆಟ್ಟ ಮಂದಿ ಇರ್ತಾರೆ ಅನ್ನುವಂಥದ್ದಕ್ಕೆ ಈಗ ನಾವು ನೋಡ್ತಾ ಇದ್ದೀವಲ್ಲ, ಈ ಥರ ಅಂತ ಘಟನೆಗಳೇ ಸಾಕ್ಷಿ. ಬೆಂಬಲಿಗರ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಗೂಂಡಾವರ್ತನೆಗಳು. ಮತ್ತೊಂದು ಕಡೆ ಸರಿಯಾಗಿ 1 ವರ್ಷ 25-26 ದಿನದ ಸಂದರ್ಭದಲ್ಲೇ ಅವರು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಳ್ಬೇಕಾಯ್ತು. ಯಾರು? ರಮೇಶ್ ಜಾರಕಿಹೊಳಿ ಅವರಂತ ನಾವು ಹೇಳ್ತಾ ಇದ್ವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ವಿಜುವಲ್ಸ್ ಅನ್ನ ನಾವು ನೋಡೋಣ. ಅಲ್ಲಿ ನಾವು ನೋಡ್ತಾ ಇರ್ಬೋದು, ರಾಜಭವನದ ಗಾಜಿನ ಮನೆಯಲ್ಲಿ ಅವತ್ತು ಅವರು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸ್ತಾ ಇದ್ದಂತಹ ಸಂದರ್ಭ,
ಅವತ್ತು ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ಸರ್ಕಾರದಲ್ಲಿ ಸಚಿವನಾಗಬೇಕು ಅನ್ನುವಂಥ ತಮ್ಮ ಆಸೆಯನ್ನು ಅವರು ಈಡೇರಿಸಿಕೊಂಡಂಥ ಸಂದರ್ಭ, ಅದಕ್ಕೆ ಎಂತೆಂಥ ಹೋರಾಟಗಳು ನಡೆದವು, ಕಾನೂನಾತ್ಮಕವಾದಂಥ ಹೋರಾಟಗಳು ಸುದೀರ್ಘವಾಗಿ ನಡೆದಿತ್ತು. ಕೋರ್ಟ್ನಲ್ಲೂ ಕೂಡ ಅಂದರೆ ಇವರು ಅನರ್ಹರು ಅನ್ನುವಂಥದ್ದನ್ನು ಯಾವಾಗ ಸ್ಪೀಕರ್ ಒಂದು ಆದೇಶವನ್ನು ಕೊಟ್ಟಿರ್ತಾರೆ ಅದನ್ನು ಪ್ರಶ್ನಿಸಿ ಅವ್ರನ್ನ ಚುನಾವಣೆಗೆ ಅವರು ಕಂಟೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸನ್ನಿವೇಶ ಇರುತ್ತೆ. ಬಟ್ ಅನುಮತಿಯನ್ನು ಪಡೆದುಕೊಂಡು ಚುನಾವಣೆಗೆ ಸ್ಪರ್ಧಿಸಿ ಉಪಚುನಾವಣೆಯಲ್ಲಿ ಗೆದ್ದು ತಮ್ಮ ಟೀಮ್ನವರಿಗೂ ಕೂಡ ಸಚಿವ ಸ್ಥಾನ ಕೊಡಿಸಿ ತಾನೂ ಕೂಡ ಸಚಿವನಾಗಿ, ಆಮೇಲೆ DK ಶಿವಕುಮಾರ್ ಅವರು ಹಿಂದೆ ವಹಿಸ್ಕೊಂಡಿದ್ದಂಥ ಖಾತೆ ಜಲಸಂಪನ್ಮೂಲ ಖಾತೆನೇ ಬೇಕು ಅಂತ ಆ ಖಾತೆಯನ್ನೂ ಕೂಡ ಪಡೆದುಕೊಂಡು ಎಂತೆಂಥ ಹೋರಾಟ, ಸುದೀರ್ಘವಾದ ಹೋರಾಟ, ಅಷ್ಟೆಲ್ಲ ಹೋರಾಟ ಮಾಡಿಕೊಂಡು ಲಾಸ್ಟಿಗೆ ಈಗ ಅಸ್ತ್ರವನ್ನ ಕೆಳಗಿಟ್ಟಂತ ಪರಿಸ್ಥಿತಿ ಆಗಿದೆ ರಮೇಶ್ ಜಾರಕಿಹೊಳಿ ಅವರದ್ದು. ಅದು ಕೂಡ ಜಸ್ಟ್ 1 ವರ್ಷ 26 ದಿನದಲ್ಲೇ ಅವರು ಇವತ್ತು ಸಚಿವ ಸ್ಥಾನವನ್ನ ಕಳೆದುಕೊಳ್ಬೇಕಾಯ್ತು. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟ ಹಾಗಿನ ಈ ಸಂಗತಿಗಳು ಇವತ್ತು ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆ ಇವತ್ತು ಪ್ರತಿಧ್ವನಿಸುತ್ತವೆ. ಅದರಲ್ಲೂ ಕೂಡ ಪ್ರತಿಭಟನಾ ಸಂದರ್ಭದಲ್ಲಿ ಪ್ರತಿಧ್ವನಿಸುತ್ತವೆ. ಇದು ಇನ್ಫ್ಯಾಕ್ಟ್ ಅವರು ರಾಜೀನಾಮೆ ಕೊಡೋದಕ್ಕೂ ಕೂಡ ಪ್ರಮುಖ ಕಾರಣ ಆಗುತ್ತೆ. ಅವರ ವಿರುದ್ಧವಾಗಿ ಒಂದ್ ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ರಾತ್ರಿಯಿಂದಾನೇ ಪ್ರತಿಭಟನೆ ಆದ್ರೆ ಅವರ ಪರವಾಗಿನೂ ಕೂಡ ಕೆಲವರು ಪ್ರತಿಭಟನೆಯನ್ನ ನಡೆಸ್ತಾರೆ. ಅವ್ರ ವಿರುದ್ಧವಾಗಿ ನಡೆದಂತ ಪ್ರತಿಭಟನೆಯನ್ನ ನಾವು ಗಮನಿಸ್ತಾ ಹೋಗೋಣ. ಪರವಾಗಿ ನಡೆದಂತ ಪ್ರತಿಭಟನೆ ಅಲ್ಲಿ ನಡೀತಾ ಇರುವಂತ ಒಂದು ರೀತಿ ಗೂಂಡಾಯಿಸಂ ರೀತಿಯಾಗಿ ನಾವು ನೋಡ್ತಾ ಇದ್ವಲ್ಲ, ಇದು ಅವರ ವಿರುದ್ಧವಾಗಿ ನಡೆದಂತ ಪ್ರತಿಭಟನೆ. ನೀಲಿ ಚಿತ್ರದ ನಾಯಕ ರಮೇಶ್ ಜಾರಕಿಹೊಳಿ ಅನ್ನೋದು, ಆಮೇಲೆ ಬೇರೆ ಬೇರೆ ತರನಾದಂಥ ಟೈಟಲ್ಗಳನ್ನ ಕೊಟ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲೂ ಗಮನಿಸ್ತಿರ್ತೀರಾ, ಈ ತರದ ಪೋಸ್ಟರ್ನಲ್ಲೂ ಕೂಡ ಗಮನಿಸ್ತಿರ್ತೀರಾ. ಹೀಗೆ ರಾಜ್ಯದೆಲ್ಲೆಡೆ ಇವತ್ತು ಪ್ರತಿಭಟನೆಗಳು ನಡೆದವು. ಹುಬ್ಬಳ್ಳಿ, ಬೆಳಗಾವಿ, ಅದರಲ್ಲೂ ಅವರೇ ಪ್ರತಿನಿಧಿಸುವಂತ ಕ್ಷೇತ್ರ ಗೋಕಾಕ್, ದಾವಣಗೆರೆ, ಶಿವಮೊಗ್ಗ, ಹೀಗೆ ಎಲ್ಲ ಕಡೆನೂ ಕೂಡ ಇವತ್ತು ಪ್ರತಿಭಟನೆಗಳು ನಡೆಯುತ್ತವೆ. JDS ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರಮುಖವಾಗಿ, ಆಮೇಲೆ ಕೆಲ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗಿನ ಸದಸ್ಯರುಗಳೆಲ್ಲ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾರೆ. ಆಮೇಲೆ ಹೆಂಗಿದ್ರು ಈ JDSನವರಿಗೆ ಕಾಂಗ್ರೆಸ್ನವರಿಗೆ ಮೊದಲೇ ಸಿಟ್ಟಿತ್ತು, ನಮ್ಮ ಸಮ್ಮಿಶ್ರ ಸರ್ಕಾರ ಬೀಳಿಸೋಕೆ ರಮೇಶ್ ಜಾರಕಿಹೊಳಿ ಅವರು ಕಾರಣ ಆಗಿದ್ರು ಅಂತ. ಸಿಕ್ಕಿದ್ದೇ ಚಾನ್ಸು, ಒಂದು ಅವಕಾಶ ಅಂತೇಳಿ ಇವತ್ತು ಬಹಳ ಉಗ್ರವಾಗಿ ಪ್ರತಿಭಟನೆ ನಡೆಸಂಥದ್ದನ್ನ ಕೂಡ ನಾವು ಗಮನಿಸಿದ್ವಿ. ಆದರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕೈಯಲ್ಲಿ ಕಲ್ಲಿಡ್ಕೊಂಡು ಹೀಗೆ ಗೂಂಡಾಗಳ ರೀತಿಯಾಗಿ ಓಡಾಡ್ತಾ ಇದ್ದಂಥದ್ದನ್ನ ಕೂಡ ನಾವು ಮತ್ತೊಂದು ದೃಶ್ಯದಲ್ಲಿ ಗಮನಿಸಬಹುದಾಗಿತ್ತು. ಆಮೇಲೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒತ್ತಾಯಿಸ್ತಾ ಇದ್ದಂಥದ್ದು ಅದೇ, ಇವತ್ತು ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಸಂಗತಿಯನ್ನ. ಆದ್ರೆ ಅವ್ರು ನಿನ್ನೆನೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ರಾಜೀನಾಮೆ ಕೊಡುವಂತ ಮಾತೇ ಇಲ್ಲ ಅಂತ. ಇನ್ಫ್ಯಾಕ್ಟ್ ಇವತ್ತು ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಬೆಳಗ್ಗೆ TV9 ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಅದೇ ಹೇಳಿದ್ರು, ರಾಜೀನಾಮೆಯನ್ನು ಯಾಕೆ ಕೊಡಬೇಕು, ಸದ್ಯಕ್ಕೆ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ. ಹೀಗಾಗಿ ಬಹುಶಃ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡುವಂತ ಕೆಲಸಕ್ಕೆ ಮುಂದಾಗಲ್ಲ ಅನ್ನುವಂತ ರೀತಿಯಾಗಿ ಚರ್ಚೆ ಇತ್ತು. ಬಟ್ ಅದಾದ ನಂತರದಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆ, ಒತ್ತಡಗಳು, ಜೊತೆಗೆ ನಾಳೆಯಿಂದ ಸೆಷನ್ನಲ್ಲಿ ಇನ್ನೇನೇನು ಮಾಡಿಬಿಡ್ತಾರೆ ಬಜೆಟ್ ಅಧಿವೇಶನದಲ್ಲಿ ಅನ್ನುವಂಥ ಆತಂಕ, ಇದೆಲ್ಲವೂ ಕೂಡ ಅವರು ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗುತ್ತೆ. ಬಟ್ ಅವರ ಕೆಲ ಲಜ್ಜೆಗೆಟ್ಟಂಥ ಅಭಿಮಾನಿಗಳು ಬಹಳ ಹಿಂಸಾತ್ಮಕವಾಗಿ ಇವತ್ತು ಪ್ರತಿಭಟನೆ ನಡೆಸಿದ್ದಲ್ಲದೆ ಒತ್ತಾಯಪೂರ್ವಕವಾಗಿ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡಿಸಿ, ಮಾರ್ಕೆಟನ್ನು ಕ್ಲೋಸ್ ಮಾಡಿಸಿ ದೊಡ್ಡ ಅವ್ಯವಸ್ಥೆ ಮಾಡಿದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಆಮೇಲೆ ಇಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, ಇನ್ನು ಕೆಲ ಮಂದಿ ಅಂತೂ ಮೂರು ಬಿಟ್ಟಂತ ರೀತಿಯಾಗಿ ವರ್ತಿಸ್ತಾ ಇದ್ರು. ರಮೇಶ್ ಜಾರಕಿಹೊಳಿ ಅವರನ್ನ ರಾಜೀನಾಮೆ ಕೊಡುವಂತ ಸನ್ನಿವೇಶಕ್ಕೆ ತಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಪೆಟ್ರೋಲು ಡೀಸೆಲ್ನೆಲ್ಲ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳುವಂತ ರೀತಿಯಾದಂತಹ ಹೈಡ್ರಾಮಾಗಳನ್ನ ಕೂಡ ಮಾಡ್ತಾ ಇದ್ದಂಥದನ್ನ ನಾವು ಗಮನಿಸ್ತಾ ಇದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ಅವ್ರನ್ನ ನಂಬ್ಕೊಂಡಿರುವಂತ ಇಡೀ ಕುಟುಂಬನೇ ಬೀದಿ ಪಾಲಿಗೆ ಬಂದ್ಬಿಡ್ತಾ ಇತ್ತು. ಆ ರೀತಿಯಾಗಿ ಆ ಬೆಂಬಲಿಗರು ಹುಚ್ಚರ ರೀತಿಯಲ್ಲಿ ವರ್ತಿಸ್ತಾ ಇದ್ದಂಥದನ್ನ ಗಮನಿಸ್ತಾ ಇದ್ವಿ. ಅದರಲ್ಲೂ ಕೂಡ ಈ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಗಲಾಕೊಂಡಿರುವಂತಹ ಸಚಿವರನ್ನ, ಅಂದ್ರೆ ರಮೇಶ್ ಜಾರಕಿಹೊಳಿ ಅವರನ್ನ ಆ ಸಂದರ್ಭದಲ್ಲಿ ಅವರು ಸಚಿವಗಿರಿ ಬಿಡಬಾರ್ದು ಅಂತೇಳಿ ಸಮರ್ಥಿಸಿಕೊಂಡು ಈ ಮಟ್ಟಕ್ಕೆ ಅವರು ಪ್ರತಿಭಟನೆ ನಡೆಸ್ತಾ ಇದ್ರು ಅಂತ ಅಂದ್ರೆ ಇನ್ನೆಂತ ಅಂಧಾಭಿಮಾನಿಗಳಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿತ್ತು. ಬಟ್ ಅದಾದ ನಂತರದಲ್ಲಿ ಪೊಲೀಸರು ಅವ್ರನ್ನೆಲ್ಲ ವಶಕ್ಕೆ ಪಡೆದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಬಟ್ ಇವತ್ತು ಗೋಕಾಕ್ನ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿನ ಪೊಲೀಸ್ ಭದ್ರತೆ ಇವತ್ತು ಕಂಪ್ಲೀಟ್ ಫೇಲ್ಯೂರ್ ಆಗಿತ್ತು ಅನ್ನುವಂಥದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಒಂದ್ ಹಂತದಲ್ಲಿ ಇವ್ರು ಏನ್ ಮಾಡ್ಕೊಂತಾರೋ ಮಾಡ್ಕೊಳ್ಳಿ ಬಿಡಿ ಅನ್ನುವಂಥ ರೀತಿಯಾಗಿ ಏನಾದ್ರು ಪೊಲೀಸರು ವರ್ತಿಸ್ತಾ ಇದ್ರ ಅನ್ನುವಂಥ ಅನುಮಾನ ಸಹಜವಾಗಿ ವ್ಯಕ್ತವಾಗ್ತಾ ಇತ್ತು. ಯಾಕಂತಂದ್ರೆ ಆ ಮಟ್ಟಿಗೆ ಇಲ್ಲಿ ಬೆಂಬಲಿಗರನ್ನ ಹೆಂಗ್ ಬೇಕೋ ಹಂಗೆ ಫ್ರೀ ಆಗಿ ಬಿಟ್ಟಿದ್ರು ಪೊಲೀಸರು, ಏನಾದ್ರು ಮಾಡ್ಕೊಂಡ್ಬಿಡಿ ಅನ್ನುವಂಥ ರೀತಿಯಾಗಿ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಇವತ್ತೊಂದು ಬಾಂಬ್ ಸಿಡಿಸ್ತಾರೆ. ನಮ್ಮ ಅಣ್ಣನ ರಾಜೀನಾಮೆ ಕೇಳಿದ್ರೆ ನಿಮ್ ಸಿಡಿ ರಿವೀಲ್ ಮಾಡ್ತೀವಿ, ನಿಮ್ ಸಿಡಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿಗಳಿಗೆ ರಮೇಶ್ ಜಾರಕಿಹೊಳಿ ಅವರ ತಮ್ಮ ಎಚ್ಚರಿಕೆ ಕೊಟ್ಬಿಟ್ಟಿದ್ದಾರೆ.
ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಏನ್ ಹೇಳಿದ್ರು ಸಿದ್ದರಾಮಯ್ಯನವರು, ಬನ್ನಿ ಕೇಳೋಣ. ಈಗ ನೋಡಿದ್ರೆ ನಿನ್ನೆ ಟಿವಿನಲ್ಲಿ ಬಂದಿದೆಯಲ್ಲ ಒಬ್ಬ ಮಂತ್ರಿ, ಅದು ಹೇಳಲಿಕ್ಕೆ ನಾಚಿಕೆ ಆಯ್ತದೆ, ನನಗೆ ಹೇಳಲಿಕ್ಕೆ ನಾಚಿಕೆ ಆಯ್ತದೆ. ಅದನ್ನ ನೋಡಿದ್ರು ಅಸಹ್ಯವಾಗಿದೆ. ಇಂಥವರು ಮಂತ್ರಿ, ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಮಂತ್ರಿ, ಒಬ್ಬ ಈಗ ರಾಜೀನಾಮೆ ಕೊಟ್ಟಿದ್ದಾನೆ ಮಂತ್ರಿ. ಅವನ್ ತಮ್ಮ ಹೇಳ್ತಾನಂತೆ, ಯಡಿಯೂರಪ್ಪ ನೀ ಏನಾದ್ರು ನಮ್ಮ ಅಣ್ಣನ ರಾಜೀನಾಮೆ ತಕ್ಕಂದ್ರೆ ನಿನ್ ಸಿಡಿ ಬಿಟ್ಬಿಡ್ತೀವಿ ಈಚೆಗೆ ಅಂತ. ಅವನ್ ತಮ್ಮ ಹೇಳ್ತಾನಂತೆ, ಯಡಿಯೂರಪ್ಪ ನೀ ಏನಾದ್ರು ನಮ್ಮ ಅಣ್ಣನ ರಾಜೀನಾಮೆ ತಕ್ಕಂದ್ರೆ ನಿನ್ ಸಿಡಿ ಬಿಟ್ಬಿಡ್ತೀವಿ ಈಚೆಗೆ ಅಂತ. ಅವನ್ ತಮ್ಮ ಹೇಳ್ತಾನಂತೆ, ಯಡಿಯೂರಪ್ಪ ನೀ ಏನಾದ್ರು ನಮ್ಮ ಅಣ್ಣನ ರಾಜೀನಾಮೆ ತಕ್ಕಂದ್ರೆ ನಿನ್ ಸಿಡಿ ಬಿಟ್ಬಿಡ್ತೀವಿ ಈಚೆಗೆ ಅಂತ. ನಿನ್ ಸಿಡಿ ಬಿಟ್ಬಿಡ್ತೀವಿ ಈಚೆಗೆ. ಇಂಥ ಮಾನಗೆಟ್ಟವರು ಅಧಿಕಾರದಲ್ಲಿ ಇರ್ಬೇಕೇನ್ರಪ್ಪ. ಮತ್ತೊಂದ್ ಕಡೆ ಈ ಬಿಜೆಪಿ ವಿರುದ್ಧವಾಗಿ ಟೀಕೆ ಮಾಡೋರಿಗೆ ಈಗ ರಮೇಶ್ ಜಾರಕಿಹೊಳಿ ಅವರ ಮುಖೇನವಾಗಿ ಮತ್ತೊಂದು ಅಸ್ತ್ರ ಸಿಕ್ಕಂಗಾಗ್ಬಿಟ್ಟಿದೆ. ಯಾಕಂದ್ರೆ ಕಳೆದ ಕೆಲ 8 ವರ್ಷದಲ್ಲಿ ಎಷ್ಟೆಷ್ಟು ಸಿಡಿಗಳು ಬಂತು ಕೆಲ ಬಿಜೆಪಿ ನಾಯಕರುಗಳಿಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಈಗ ರೀಕಾಲ್ ಮಾಡ್ತಾ ಇದ್ದಾರೆ. ಯಾರು? ಕಾಂಗ್ರೆಸ್ನವರು. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ಒಂದು ಆರೋಪವನ್ನ ಮಾಡಿದ್ದಾರೆ. ಈ ಬಿಜೆಪಿ ಸರ್ಕಾರ ಇದು ಸಿಡಿಗಳ ಸರ್ಕಾರ. ಇಟ್ ಇಸ್ ಎ ಶೇಮ್ ಆನ್ ದ ಪಾರ್ಟ್ ಆಫ್ ಬಿಜೆಪಿ ಗವರ್ಮೆಂಟ್. ಬಿಜೆಪಿ 2008ರಿಂದನೂ ಇದೇ ಮಾಡ್ಕೊಂಬರ್ತಾ ಇದೆ. ಸೊ ನಿಮಗೆ ಹೆಣ್ಣು ಮಕ್ಕಳ ಮೇಲೆ ಒಂದು ಒಳ್ಳೆ ಅಭಿರುಚಿ ಇಲ್ಲ ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ. ಅಭಿರುಚಿ ಇಲ್ಲ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟವಾದಂಥ ಉದಾಹರಣೆ. ನಮ್ಮ ಮೈಸೂರು ಭಾಗದಲ್ಲೇ 4 ಜನ ಅವರೇ, ಮೈಸೂರು ಭಾಗದಲ್ಲೇ 4 ಜನ ಇದ್ದಾರೆ. ಪ್ರತಾಪ್ ಸಿಂಹರವರೇ ಮಾತೆತ್ತಿರ ಪ್ರತಿಯೊಂದಕ್ಕೂ ನೀವು ರಿಪ್ಲೈ ಮಾಡುವಂಥವ್ರು, ಪ್ರತಿಯೊಂದಕ್ಕೂ ನೀವು ಟಾಂಗ್ ಕೊಡುವಂಥವ್ರು, ಪ್ರತಿಯೊಂದಕ್ಕೂ ಟ್ವೀಟ್ ಮೂಲಕ ಜನಗಳಿಗೆ ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೊಂದು ದಯಮಾಡಿ ರಿಯಾಕ್ಷನ್ ಕೊಡಿ. ಸೊ ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಇನ್ಯಾರ್ಯಾರು ಸಿಡಿಗಳು ಬರುತ್ತೋ ಅನ್ನುವಂಥ ರೀತಿಯಾಗಿ ಜನರು ಕೂಡ ಕುತೂಹಲದಿಂದ ಕೂರೋಂಗಾಗ್ಬಿಟ್ಟಿದೆ. ಈ ಸಿಡಿಗಳ ವಿಚಾರ ಆಗಾಗ ಪ್ರಸ್ತಾಪ ಹಾಕೊಂಡು ನಿಮ್ದು ಬಿಡ್ತೀನಿ ಅಂತ ಸ್ವಪಕ್ಷದವರೇ ಹೇಳ್ತಾ ಇರುವಂಥ ಸಂಗತಿಗಳನ್ನ ಕೇಳಿದಂಥ ಸಂದರ್ಭದಲ್ಲಿ